ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಇದೀಗ ಫಿನಾಲೆ ನಡೀತಾ ಇದೆ. ಸೊ ಬಿಗ್ ಬಾಸ್ನಲ್ಲಿ ಈ ಬಾರಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಮಹಿಳಾ ಸ್ಪರ್ಧಿ ವಿನ್ನರ್ ಆಗ್ತಾರಾ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇದೀಗ 50 ಲಕ್ಷ ಗೆಲ್ಲುವ ಹಣಾಹಣಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಒಬ್ಬರಲ್ಲ ಇಬ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಓರ್ವ ಸ್ಪರ್ಧಿ ಕನ್ಫರ್ಮ್ ಅನ್ನುವಂಥದ್ದು ಕೂಡ ಇದೆ. ಹಾಗಾದರೆ ಆ ಸ್ಪರ್ಧಿ ಯಾರು? ಬಿಗ್ ಬಾಸ್ ಕನಸನ್ನ ನನಸು ಮಾಡದೆ ಔಟ್ ಆಗಿರುವಂಥ ಸ್ಪರ್ಧಿ ಯಾರು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕೊನೆ ಹಂತಕ್ಕೆ ಬಂದಿದೆ. ಸೊ ಇವತ್ತು ಮತ್ತು ನಾಳೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಸೊ 6 ಮಂದಿ ಫಿನಾಲೆ ರೇಸ್ನಲ್ಲಿ ಕಪ್ ಹಿಡಿಯೋದಕ್ಕೆ ನಿಂತಿದ್ದಾರೆ ಸ್ನೇಹಿತರೆ. ಸೊ ಮೊದಲನೇ ದಿನ 3 ಸ್ಪರ್ಧಿಗಳು ಮನೆಯಿಂದ ಹೊರ ಬರ್ತಾರೆ. ಅಂದರೆ ಇವತ್ತು ಬಿಗ್ ಬಾಸ್ ಮನೆಯಿಂದ 3 ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ. ಮಿಕ್ಕ 3ವರಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಯಾರು ವೇದಿಕೆಗೆ ಎಂಟ್ರಿ ಕೊಡ್ತಾರೆ, ಸೊ ಯಾರು ಮತ್ತೆ ಎಲಿಮಿನೇಟ್ ಆಗ್ತಾರೆ, ಸೊ ಸುದೀಪ್ ಅವರು ಕೈ ಹಿಡಿಯುವಂಥ 2 ಕಂಟೆಸ್ಟೆಂಟ್ಗಳು ಯಾರು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸಾಮಾನ್ಯವಾಗಿ ಈಗ ವೋಟಿಂಗ್ ವಿಚಾರಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ, ಸೊ ತ್ರಿವಿಕ್ರಮ್ ಎಲಿಮಿನೇಟ್ ಆಗಿದ್ದಾರೆ, ಮೋಕ್ಷಿತಾ ಪೈ ಎಲಿಮಿನೇಟ್ ಆಗಿದ್ದಾರೆ, ಸೊ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಹೀಗೆ ಸಾಕಷ್ಟು ಅಂತೆ ಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸೊ ಬಿಗ್ ಬಾಸ್ನಲ್ಲಿ ಇಷ್ಟು ದಿನಗಳ ಕಾಲ ಆಟವನ್ನು ಆಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂತಂದರೆ ಆಲ್ರೆಡಿ ಅವರು ವಿನ್ನರ್ ಅಂತಾನೆ ಹೇಳ್ಬೋದು. ಆದರೆ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಆಗಲೇಬೇಕು. ಫಿನಾಲೆ ಅಂತ ಬಂದಾಗಲೂ ಕೂಡ ಈಗ 6 ಸ್ಪರ್ಧಿಗಳ ಪೈಕಿ 3 ಎಲಿಮಿನೇಟ್ ಆಗಲೇಬೇಕು. ಸೊ ಹಾಗಾದರೆ ಆ 3 ಯಾರು ಅನ್ನುವಂಥದ್ದು ಈಗ ಇರುವಂಥ ಯಕ್ಷ ಪ್ರಶ್ನೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮೊದಲ ಸ್ಪರ್ಧಿಯಾಗಿ ಮನೆಯಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂಥ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ವರದಿ ಇದೆ ಸ್ನೇಹಿತರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ 50 ದಿನ ಕಳೆದ ಬಳಿಕ ಮನೆಗೆ ಕಾಲಿಟ್ಟಂಥ ರಜತ್ ಅದ್ಭುತ ಆಟವಾಡಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಸೊ ಮನೆಯವರಿಗೆ ಸಖತ್ ಪೈಪೋಟಿ ನೀಡಿರುವಂಥ ರಜತ್ ಫಿನಾಲೆವರೆಗೆ ಬಂದಿರೋದೇ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾವ ಸ್ಪರ್ಧಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆಟದ ಕೊನೆಯ ಹಂತದವರೆಗೆ ಬಂದಿರುವಂಥ ಉದಾಹರಣೆ ಇಲ್ಲ. ಸೊ ಬಿಗ್ ಬಾಸ್ ಆರಂಭವಾಗುವ ಮೊದಲ ದಿನದಿಂದಲೇ ರಜತ್ ಇರಬೇಕಿತ್ತು ಅನ್ನುವಂಥದ್ದು ಹಲವರ ಅಭಿಪ್ರಾಯ ಕೂಡ ಇತ್ತು. ಇದೀಗ ರಜತ್ ಅವರು 50 ಲಕ್ಷ ರೇಸ್ನಿಂದ ಹೊರ ಬಂದಿದ್ದಾರೆ ಸ್ನೇಹಿತರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗಿರ್ಬೋದು, ಪೋಸ್ಟ್ಗಳನ್ನು ನೋಡ್ಕೊಂಡು ನಾವು ಹೇಳ್ತಿರುವಂಥದ್ದು. ಇದಕ್ಕೆಲ್ಲ ಸ್ಪಷ್ಟನೆ ಇವತ್ತಿನ ಎಪಿಸೋಡಲ್ಲೂ ಸಿಗುತ್ತೆ. ಒಂದು ವೇಳೆ ರಜತ್ ಹೊರ ಬಂದಿದ್ದೇ ಆದಲ್ಲಿ 5th ರನ್ನರ್ ಅಪ್ ಆಗಿ ಮನೆಯಿಂದ ಹೊರ ಬಂದಿದ್ದಾರೆ. ಸೊ ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯ, ಮಂಜು 50 ಲಕ್ಷದ ರೇಸ್ನಲ್ಲಿ ಉಳಿತಾರೆ. ಆದರೆ ಇನ್ನೋರ್ವ ಸ್ಪರ್ಧಿ ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕಂತಂದರೆ ಈ ಬಾರಿ ಮಹಿಳಾ ಸ್ಪರ್ಧಿ ಒಬ್ಬರು ವಿನ್ನರ್ ಆಗಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ನಿರೀಕ್ಷೆ. ಆ ಮಹಿಳಾ ಸ್ಪರ್ಧಿಗಳು ಅಂತ ಬಂದಾಗ ಮೋಕ್ಷಿತಾ ಹಾಗೆ ಭವ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಇನ್ನೋರ್ವ ಸ್ಪರ್ಧಿ ಎಲಿಮಿನೇಟ್ ಆಗಿರುವಂಥದ್ದು ಭವ್ಯ ಅನ್ನುವಂಥ ವಿಚಾರ ಕೂಡ ಈಗ ವೈರಲ್ ಆಗ್ತಾ ಇದೆ. ಸೊ ರಜತ್, ಮಂಜು, ಭವ್ಯ ಕ್ರಮವಾಗಿ ಹೊರಬರಲಿದ್ದಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ. ಅಂದರೆ ಇವತ್ತು 3 ಎಲಿಮಿನೇಷನ್ ಆಗಬೇಕಲ್ವಾ, ಆ 3ರ ಪೈಕಿ ಫಸ್ಟ್ ರಜತ್ ಎಲಿಮಿನೇಟ್ ಆಗಿದ್ದಾರೆ. ಅದಾದ ಮೇಲೆ ಭವ್ಯ ಅಂತ ಹೇಳಲಾಗ್ತಾ ಇದೆ. 3ನೇದಾಗಿ ಮಂಜು ಅನ್ನುವಂಥ ವಿಚಾರ ಈಗ ಸುದ್ದಿ ಆಗ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಬಿಗ್ ಬಾಸ್ ಈ ಬಾರಿ ಯಾರು ವಿನ್ನರ್ ಆಗ್ಬೋದು? ಸೊ ರಜತ್ ವಿನ್ನರ್ ಆಗಬೇಕು ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ ಇತ್ತ? ಸೊ ಈ 3 ಯಾರು ಎಲಿಮಿನೇಟ್ ಆಗ್ಬೋದು? ನಿಮ್ಮ ಒಂದು ಅಭಿಪ್ರಾಯ ಏನು 6 ಜನರ ಪೈಕಿ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.